ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಇವತ್ತು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ಕೊಂಡಿನಿ. ಆ್ಯಂಡ್ ಅದ್ರ ಜೊತೆಗೆ ಇವತ್ತು ನಾನು ವಾಪಸ್ ನಮ್ಮ ಊರಿಗೆ ಬಂದೆ ನೋಡ್ರಿ, ಬಿಜಾಪುರಕ್ಕೆ. ನಿನ್ನೆ ವಿಡಿಯೋ ಒಳಗೆ ನಾನು ಬಾಗಲಕೋಟೆ ಒಳಗೆ ಇದ್ದೆ, ಎಂಗೇಜ್ಮೆಂಟಿಗೆ ಹೋಗಿದ್ದೆ. ಸೊ ಅದಾಗ ನಾನು ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಊರಿಗೆ ಬಂದೆ ನೋಡ್ರಿ. ಯಾಕಂದರೆ ಇವತ್ತು ಲಕ್ಷ್ಮೀ ಪೂಜೆ ಐತಿ, ಶುಕ್ರವಾರದ ಲಾಸ್ಟ್ ಶ್ರಾವಣ ಶುಕ್ರವಾರದ ಲಕ್ಷ್ಮೀ ಪೂಜೆ ಐತಿ. ಹಾಗಾಗಿ ನಾನು ನಿನ್ನೆನೇ ಬಂದೆ ಊರಿಂದ ಬೆಳಗ್ಗೆನೇ. ಸೊ ಯಾವುದೂ ವಿಡಿಯೋ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಡೈರೆಕ್ಟಾಗಿ ನಮ್ಮ ಬಿಜಾಪುರಕ್ಕೆ ಬರೋಣ ವಿಡಿಯೋ ಶೇರ್ ಮಾಡ್ಕೊಳತ್ತೀನಿ ನೋಡ್ರಿ. ಇವತ್ತು ಶ್ರಾವಣದ ಕೊನೆಯ ಶುಕ್ರವಾರದ ಲಕ್ಷ್ಮೀ ಪೂಜೆ ಐತಿ. ಸೊ ಯಾವ ರೀತಿಯಾಗಿ ಇವತ್ತಿನ ದಿನ ಎಲ್ಲನೂ ಹೋಗ್ತದ ಅನ್ನೋದನ್ನು ಶೇರ್ ಮಾಡ್ಕೊತೀನಿ. ಅದಕ್ಕಾಗಿ ನೀವು ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ರಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಇವಾಗ ಬೆಳಗ್ಗೆ ಜಲ್ದಿನೇ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನೋಡ್ರಿ. ಆಲ್ಮೋಸ್ಟ್ ಹೊರಗಡೆ ಎಲ್ಲ ಕಸ ಹೊಡ್ಕೊಂಡು ರಂಗೋಲಿದೆ ಹಾಕಿನಿ. ಒಳಗೆ ಕಸ ಪರ್ಶಿ ಎಲ್ಲ ಮುಗ್ದದ, ಸ್ನಾನ ಆಗೈತಿ. ಅದಾಗನೇ ಈಗ ಪೂಜೆಗೆ ತಯಾರಿ ಮಾಡತ್ತೀನಿ ನೋಡ್ರಿ. ಈಗ ಜಗಲಿ ಪೂಜೆ ಆಲ್ಮೋಸ್ಟ್ ಮುಗ್ಯಾಕೆ ಬಂದದ. ನಾನು ಸ್ಟಾರ್ಟಿಂಗಿಂದ ಏನೂ ವಿಡಿಯೋ ಶೇರ್ ಮಾಡ್ಕೊಂಡಿಲ್ಲ ನೋಡ್ರಿ. ಯಾಕಂದ್ರೆ ಅದೇ ಡೈಲಿ ಪೂಜಾದ ವಿಡಿಯೋ ಅಂದ್ರೆ ಬೋರ್ ಆಗಿಬಿಡ್ತದ. ಹಾಗಾಗಿ ಡೈರೆಕ್ಟ್ ಈಗ ಜಗಲಿ ಪೂಜೆ ಎಲ್ಲ ಮುಗ್ಯಾನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಸೊ ನೋಡ್ರಿ, ಈಗೆಲ್ಲ ಜಗಲಿ ಪೂಜೆ ಆಗೈತಿ. ಈಗ ಹೂವು ಎರ್ಸಾಕತ್ತೀನಿ. ಇದು ಕೊನೆಯ ಶುಕ್ರವಾರ ನೋಡ್ರಿ. ಎಷ್ಟು ಜಲ್ದಿ ಶ್ರಾವಣ ಮುಗೀತು ಅನ್ನೋದೇ ನಂಬಕ್ಕಾಗತ್ತಿಲ್ಲ. ಸೊ ಈ ಶ್ರಾವಣ ಬತ್ತಂದ್ರೆ ಏನೋ ಒಂಥರ ಖುಷಿ ಇರ್ತದೆ. ಪೂಜೆ ಮಾಡೋದು ಮಂಗಳವಾರ, ಶುಕ್ರವಾರ ಮತ್ತು ಶ್ರಾವಣ ಸೋಮವಾರ ದಿನಾಲೂ ಪೂಜೆ ಮಾಡೋದು. ಮತ್ತು ಅದ್ರ ಜೊತೆಗೆ ಎಲ್ಲರೂ ಗುಡಿಗೆ ಹೋಗಿಗೆ ಬರ್ತಾರೆ. ಸೋಮವಾರ ಅಂಥೇಳಿ ಈಶ್ವರನ ಗುಡಿಗೆ ಹೋಗ್ತಾರೆ, ಮಂಗಳವಾರ ಅಂಬಾಭವಾನಿ ಗುಡಿ, ಈ ಥರ ಎಲ್ಲರೂ ಶ್ರಾವಣದಾಗ ದೇವ್ರಿಗೆ ಭಾಳ ಅಡ್ಡಾಡ್ತಾರೆ ನೋಡ್ರಿ, ದೇವಸ್ಥಾನಕ್ಕದು. ಸೊ ಒಂಥರ ಖುಷಿ ಇರ್ತದೆ. ಬಟ್ ಇವತ್ತು ಲಾಸ್ಟ್ ಶುಕ್ರವಾರ ನೋಡ್ರಿ, ಶ್ರಾವಣದ ಕೊನೆಯ ಪೂಜೆ ಐತಿ. ಮತ್ತು ಅದ್ರ ಜೊತೆಗೆ ಇವತ್ತು ನಾನು ಒಳಗೆ ಜಗಲಿ ಮ್ಯಾಗೆ ಇವತ್ತು ಲಕ್ಷ್ಮೀ ಪೂಜೆ ಮಾಡಾಕತ್ತೀನಿ. 2 ವಾರ ನಾನು ಹೊರಗಡೆ ಮಾಡಿದ್ದೆ. ಫಸ್ಟ್ನೇ ವಾರ ಅಂತರೂ ಇಲ್ಲೇ ಜಗಲಿ ಮ್ಯಾಗೆ ಪೂಜೆ ಮಾಡಿದ್ದೆ, ನಿಮ್ಗೆ ತೋರಿಸಿನಿ ನಾನು. ಆ್ಯಂಡ್ ಅದಾಗ ನಾನು ನೆಕ್ಸ್ಟ್ 2ನೇ ವಾರ 3ನೇ ವಾರ ಹೊರಗಡೆ ಮಾಡಿದ್ದೆ ನೋಡ್ರಿ, ಟೇಬಲ್ ಇಟ್ಟು. ಈಗ ಲಾಸ್ಟ್ನೇ ವಾರ ಜಗಲಿ ಮ್ಯಾಗೆ ಮಾಡಾಕತ್ತೀನಿ. ಯಾಕಂದ್ರೆ ಮತ್ತು ಹೊರಗೆ ಮಾಡಿದ್ರೆ 3 ಆಗ್ಬಿಡ್ತಾವೆ. ಸೊ ಹಂಗಾಗಿ 2 ಒಳಗೆ 2 ಹೊರಗೆ ಮಾಡಿದ್ರೆ ಆಯ್ತಂತ ಈಗ ಜಗಲಿ ಮ್ಯಾಗೇ ನಾನು ಪೂಜೆ ಮಾಡಾಕತ್ತೀನಿ. ಮತ್ತು ಫಸ್ಟ್ ವಾರ ಯಾವ ರೀತಿಯಾಗಿ ಮಾಡಿದ್ದೆ ನೋಡ್ರಿ, ಅದೇ ರೀತಿಯಾಗಿ ಈಗ ಸೇಮ್ ಪೂಜೆ ಮಾಡತ್ತೀನಿ ನಾನು. ಒಳಗಡೆ ಈಗ ಒಂದು ಟೇಬಲ್ ಇಟ್ಕೊಂಡು ಅದ್ರ ಮೇಲೆ ಹಸಿರು ಕಲರ್ ಬ್ಲೌಸ್ ಪೀಸ್ ಹಾಕತ್ತೀನಿ. ಈ ಬ್ಲೌಸ್ ಪೀಸ್ 4 ವಾರಕ್ಕೆ ಇದೇ ಯೂಸ್ ಮಾಡ್ತೀವಿ ನೋಡ್ರಿ. ದೇವ್ರಿಗೆ ಉಡ್ಸೋದಾಗಿರ್ಬೋದು, ಆಮೇಲೆ ಇದು ಟೇಬಲ್ ಮೇಲೆ ಹಾಕೋದು. ಇದೇ ಒಂದು ಹಸಿರು ಕಲರ್ ಬ್ಲೌಸ್ ಪೀಸ್ನ ಇಟ್ಬಿಟ್ಟಿರ್ತೀನಿ. ಸೊ ಈಗ ಅದನ್ನು ಇಟ್ಟು ಅದ್ರ ಮೇಲೆ ಅಕ್ಕಿ ಕಾಳು ಹಾಕಿ, ಅದ್ರ ಮೇಲೆ ನಾವೇನು ಇಡ್ತೀವಲ್ಲ ಚರ್ಗಿ, ಅದನ್ನು ಬಿಂದಿಗೆ ಕಳಸ ಅಂತೀವಲ್ಲ, ಸೊ ಅದನ್ನು ನೀರು ಹಾಕಿ ಅದ್ರೊಳಗೆ ಕುಂಕುಮ, ಅರಿಶಿನ, ಆಮೇಲೆ ಕಾಯಿನ್, ಬೆಳ್ಳಿ ಕಾಯಿನ್, ಮತ್ತು ಅವಾಗಲೇ ಹೇಳಿನಲ್ಲ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿಗೆ ಡ್ರೈ ಫ್ರೂಟ್ಸ್ ಅಂದ್ರೆ ಭಾಳ ಇಷ್ಟ ಆಯ್ತು ನೋಡ್ರಿ. ಬಾದಾಮ, ಗೋಡಂಬಿ, ಈ ಥರ ಎಲ್ಲ ಐಟಮ್ಸು ಅಲ್ಲಿ 6 ಹಾಕಬೇಕಂತ. ಸೊ ಎಲ್ಲ ಹಾಕಿ ಆಮೇಲೆ ಎಲೆ ಇಡಬೇಕು. ಒಂದು 5 ಎಲೆ, ಕುಡಿ ಇದ್ದಿದ್ದು ಎಲೆ ಇಟ್ಟು ಆಮೇಲೆ ದೇವಿ ಮುಖವಾಡನ ನಾವು ಅಲ್ಲಿ ಕೂಡಿಸ್ಬೇಕು. ಸೊ ಈಗ ಹಾಗೆ ಮಾಡತ್ತೀನಿ. ಆಮೇಲೆ ಇವತ್ತು ಶುಕ್ರವಾರದ ದಿನ ಒಂದು ಸಿಹಿ ಸುದ್ದಿ ಬರೋದೈತಿ. ಸೊ ಬರ್ತೈತೋ ಏನು ಮಾಡ್ತೈತೆ ಅನ್ಕೊಂಡು ಎಲ್ಲರ ಮನೆಯಾಗೂ ಪೂಜೆ ಮಾಡೀವಿ ನೋಡ್ರಿ. ನಾವೆಲ್ಲಿ 3 ವಾರ ಆಗ್ತೈತೇನೋ ಪೂಜಾ, 4ನೇ ವಾರ ಮಾಡೋಕ್ಕಾಗಂಗಿಲ್ಲ, ಲಾಸ್ಟ್ನೇ ವಾರ ತಪ್ತೈತಿ ಅಂದ್ಕೊಂಡಿದ್ವಿ. ಬಟ್ ಶುಕ್ರವಾರ ನೋಡ್ರಿ ಈಗ ಪೂಜೆ ಮಾಡಾಕತ್ತೀನಿ. ಸಾಯಂಕಾಲದವರೆಗೂ ಒಂದು ಸಿಹಿ ಸುದ್ದಿ ಬರೋದೈತಿ ನಮ್ಮ ಮನೆ ಒಳಗೆ. ಆಲ್ಮೋಸ್ಟ್ ನೀವು ನನಗೆ ವಾಪಸ್ ಒಬ್ಬರು ಕಮೆಂಟ್ ಹಾಕ್ತಿದ್ರಿ, ಪವಿತ್ರನ ಡೆಲಿವರಿ ಆಯ್ತೇನೋ ಅಂತ. ಸೊ ಕೊನೆವರೆಗೂ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತದೆ. ನಿಮ್ಮ ಕ್ವಶನ್ಗೆ ಇವತ್ತು ನಾನು ಆನ್ಸರ್ ಮಾಡ್ತೀನಿ ಈ ವಿಡಿಯೋ ಒಳಗೆ. ಆಮೇಲೆ ಲಕ್ಷ್ಮೀ ಪೂಜೆನ ಐತಿ ಇವತ್ತು ಮನೆ ಒಳಗೆ. ಶ್ರಾವಣದ ಕೊನೆಯ ಶುಕ್ರವಾರದಂದು ನಮ್ಮ ಮನೆ ಒಳಗೆ ಒಂದು ಸಿಹಿ ಸುದ್ದಿ ಬಂದದ. ಸೊ ಅದಕ್ಕಾಗಿ ನೀವು ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ರಿ. ನಾನು ಕಂಟಿನ್ಯೂ ಆಗಿ ಎಲ್ಲನೂ ಶೇರ್ ಮಾಡ್ಕೋತೀನಿ. ಫೈನಲಿ ನೋಡ್ರಿ, ಈಗ ದೇವರಿಗೆ ಮೊದಲೇದಾಗಿ ಬ್ಲೌಸ್ ಪೀಸ್ ಅದು ಎಲ್ಲನೂ ಹಾಕ್ಕೊಂಡೀಗ ಏನೇನು ಜ್ಯುವೆಲ್ರಿ ಬೇಕಲ್ಲ ಎಲ್ಲ ಕೊಳ್ಳನೋ ಅವೆಲ್ಲನೂ ಹಾಕಿದೆ, ಸರಗಳು ಅದೆಲ್ಲ ಹಾಕಿ ನೆಕ್ಸ್ಟ್ ಈಗ ದೇವಿ ಮುಖವಾಡ ಕೂಡಿಸಿ ದೇವರಿಗೆ ಅರ್ಶಿನ ಕುಂಕುಮ ಅದು ಹಚ್ಚಿ ಈಗ ನೋಡ್ರಿ ಮುಖವಾಡ ಕುಡಿಸಿದ್ಮೇಲೆ ಕಳಿ ಎಷ್ಟು ಚಂದ ಬರ್ತದೆ ಲಕ್ಷ್ಮೀ ದೇವಿಗೆ ಅಂಥೇಳಿ. ಸೊ ಅವೆಲ್ಲ ಹಿಂದ್ಗಡೆ ಪ್ರಭಾವಳಿ ಆಗಿರ್ಬೋದು, ಆಮೇಲೆ ಒಂದು ಹೂವಿನ ಹಾರ ಗ್ರೀನ್ ಕಲರ್ದು. ಸೊ ಆ ಥರ ಎಲ್ಲನೂ ಏನೇನು ಇದಾವಲ್ಲ ಮನೆ ಒಳಗೆ ಅದನ್ನು ಹಾಕಾಕತ್ತೀನಿ. ಆಮೇಲೆ ನೋಡ್ರಿ ಎಷ್ಟು ಚಂದ ನೀರಿಗೆ ಬಂದಾವ ನೋಡ್ರಿ. ಈ ಸಲ ಫಸ್ಟ್ ವಾರನೂ ಬಂದಿತ್ತು, ಬಟ್ ಅಷ್ಟೊಂದು ಕಾಣಿಸಿದ್ದಿಲ್ಲ. ಈ ವಾರ ಲಾಸ್ಟ್ ವಾರ ನೋಡ್ರಿ
ಎಷ್ಟು ಚಂದ ನಿರ್ಗಿ ಕುಂತಾವ ಅಂಥೇಳಿ. ಸೊ ಈಗೆಲ್ಲ ಆಗೈತೆ ಆಲ್ಮೋಸ್ಟ್. ಈಗ ಅದು ಹಾರ ಹಾಕಾಕತ್ತೀನಿ ನೋಡ್ರಿ. ಆಮೇಲೆ ಇವತ್ತು ಲಾಸ್ಟ್ ಶುಕ್ರವಾರ ಐತ್ಲ, ನಾ ಏನು ಇವತ್ತು ಬ್ಯಾಳಿಗೆ ಹಾಕಿಲ್ಲ ನೋಡ್ರಿ. ಅಂದ್ರೆ ಹೋಳ್ಗೆ ಮಾಡೋಕತ್ತಿಲ್ಲ, ಯಾಕಂದ್ರೆ 3 ವಾರ ಕಂಟಿನ್ಯೂ ಆಗಿ ಬ್ಯಾಳಿಗೆ ಹಾಕಿ ಹೋಳ್ಗೆ ಅದು ಮಾಡೀನಿ. ಬಟ್ ಈ ಸಲ ಮಾಡತ್ತಿಲ್ಲ, ಮನ್ಯಾಗ ಯಾರೂ ತಿನ್ನೋರೇ ಇಲ್ಲ ಅಂಥೇಳಿ ಏನೂ ಮಾಡತ್ತಿಲ್ಲ ನೋಡ್ರಿ. ಬರೀ ಶಾವ್ಗೆ ಇಡಿ ಹಿಡಿಯಾಕತ್ತೀನಿ. ಹೆಂಗೂ ಇಷ್ಟು ವಾರ ಮಾಡಿಲ್ಲ ಅಂಥೇಳಿ ಬರೀ ಶಾವ್ಗೆ ಬಸ್ಸದು ಇಡಿ ಹಿಡಿಯಾಕತ್ತೀನಿ. ಅದ್ರ ಜೊತೆಗೇ ಇವತ್ತು ನಮಗೆ ಊಟಕ್ಕೆ ಅಂಥೇಳಿ ಪಾಯಸ ಮಾಡ್ಬೇಕು ಅನ್ಕೊಂಡು ನೋಡ್ರಿ, ಹೆಸರುಬೇಳೆ ಪಾಯಸ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಯಾವ ರೀತಿಯಾಗಿ ಹೆಸರುಬೇಳೆ ಪಾಯಸ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೋತೀನಿ. ಮತ್ತು ಇವತ್ತಿನ ದಿನ ಸ್ಪೆಷಲ್ ಏನೇನು ಅಡುಗೆ ಮಾಡಾಕತ್ತೀನಿ ಅನ್ನೋದನ್ನು ಪ್ರತಿಯೊಂದನ್ನು ಶೇರ್ ಮಾಡ್ಕೋತೀನಿ. ಈಗ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಪೂಜಾ ತಯಾರಿ ಆಗೈತಿ. ಈಗ ಮುಂದೆ ಉಡಿ ತುಂಬಾಕತ್ತೀನಿ. ಬಾಳೆಹಣ್ಣು ಎಲೆ ಎಲ್ಲನೂ ತೊಗೊಂಡು ಮತ್ತು ಅವೆಲ್ಲ ಅರ್ಶಿನದ ಕೊಂಬದೆಲ್ಲ ಮೊದಲೇ ಇರ್ತಾವೆ ನೋಡ್ರಿ. ಎಲ್ಲ ತೊಗೊಂಬಂದು ಇಟ್ಟಿರ್ತೀವಲ್ಲ, ಅವೇ 4 ವಾರನೂ ಅವೇ ಇಟ್ಕೊತ ಹೋಗ್ತೀವಿ. ಬಟ್ ಈಗ ಎಕ್ಸ್ಟ್ರಾ ಏನಂದರೆ ಎಲೆ, ಬಾಳೆಹಣ್ಣು, ಆ್ಯಪಲ್ ಹಣ್ಣುಗಳದು ಅಷ್ಟೇ ಎಕ್ಸ್ಟ್ರಾ ತರಿಸಿರ್ತೀನಿ. ಸೊ ಈ ನಿನ್ನೆನೇ ಹೋಗಿ ನಮ್ಮ ಮನೆಯವರೆಲ್ಲ ತೊಗೊಂಬಂದಾರ ಸಾಯಂಕಾಲ. ಈಗ ಪೂಜಾಕ್ಕೆಲ್ಲ ರೆಡಿ ಆಗಿತ್ತು ನೋಡು. ಬರ್ರಿ ಈಗ ಪೂಜೆ ಮಾಡೋಣ ಅಂತ. ಓಕೆ ಫ್ರೆಂಡ್ಸ್, ನೋಡ್ರಿ ಫೈನಲಿ ಪೂಜೆ ಆಯಿತು. ಯಾವ ರೀತಿಯಾಗಿ ಆಗೈತಿ ಲಕ್ಷ್ಮೀ ಪೂಜೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಈಗ ನಮ್ಮ ಮನೆಯವ್ರು ನೋಡ್ರಿ ಎಡಿ ಹಿಡಿದು ಕಾಯಿ ಹೊಡ್ಯಾಕತ್ತಾರ. ಅವರು ಆಫೀಸ್ಗೆ ಹೋಗೋರಿದ್ರು. ಈಗ ನಮಸ್ಕಾರ ಅದು ಮಾಡಿ, ಹೆಂಗೂ ಪೂಜಾ ಟೈಮೇ ಆಗಿತ್ತು, ಈಗ ನಮಸ್ಕಾರ ಮಾಡಿ ಹೋಗ್ರಿ ಅಂತಂದೆ. ಸೊ ಹಂಗಾಗಿ ನಮಸ್ಕಾರ ಮಾಡಿ ಅವರು ಆಫೀಸ್ಗೆ ಹೋಗ್ತಾರೆ. ನನ್ನ ಮಗನಿಗೆ ಇಷ್ಟೊತ್ತನ ಹಿಡ್ಕೊಂಡು ಕೂತಿದ್ರು ನೋಡ್ರಿ. ಅವ್ರು ಅದಾರತ್ತ ನನ್ನ ಕೈ ಬಿಟ್ಟ ಪೂಜೆ ಮಾಡೋಕೆ, ಇಲ್ಲಾಂದ್ರೆ ಬಿಡ್ತಿದ್ದೇ ಇಲ್ಲವ. ಈಗ ಅವ್ರು ಹೋದ್ಮೇಲೆ ಮುಗೀತು ನೋಡ್ರಿ, ಇವ ಅಳಕ್ಕೆ ಶುರು ಮಾಡಿಬಿಡ್ತಾನೆ. ಸೊ ಹೇಳ್ರಿ, ಕಮೆಂಟ್ ಮಾಡಿ ಹೆಂಗಾಗೈತಿ ಲಕ್ಷ್ಮೀ ಪೂಜೆ ಅಂತ ಹೇಳಿ. ಕೈ ಮುಗಿ, ಕೈ ಮುಗಿ. ಶಿವ ಶಿವನ್ ಶಿವ ಶಿವ ಶಂಭೋ ದೇವಿ ಲಕ್ಷ್ಮವ್ವ ವಿದ್ಯಾಬುದ್ಧಿ ಕೊಡವ ಶಂಭೋ.
ಈಗ ನೋಡ್ರಿ ಪೂಜೆ ಆಯಿತು. ನಮ್ಮ ಮನೆಯವರು ಹೋದರು ಪೂಜೆ ಮುಗಿಸ್ಕೊಂಡು. ನನ್ನ ಮಗ ನೋಡ್ರಿ ನಿದ್ದಿಗೆ ಬಂದಿದ್ದ. ಇವತ್ತು 7 ಗಂಟೆಗೆ ಎದ್ಬಿಟ್ಟಾನ. ಹಾಗಾಗಿ ಫುಲ್ ಕಿರಿಕಿರಿ ಮಾಡತ್ತಿದ್ದ. ಅವನಿಗೆ ಮನಗಿಸ್ ಬಂದೆ. ಈಗ ಪೂಜಾದ ಕೆಲಸ ಮುಗೀತು. ಇವತ್ತೇನು ಬ್ಯಾಳಿಗೆ ಹಾಕಿಲ್ಲ ನೋಡ್ರಿ. ಈಗ 2-3 ವಾರ ಬ್ಯಾಳಿಗೆ ಹಾಕಿದ್ದೆ, ಅಂದ್ರೆ ಹೋಳ್ಗೆ ಮಾಡಿದ್ದೆ. ಇವತ್ತು ಬರೀ ಶಾವ್ಗೆ ಎಡಿ ಹಿಡಿದೆ. ಸೊ ಈಗ ನೆಕ್ಸ್ಟ್ ನಮಗೆ ನೋಡ್ರಿ ಇವತ್ತು ಹೆಸರು ಬ್ಯಾಳಿ ಪಾಯಸ ಮಾಡ್ಬೇಕಂತ ಅಂದ್ಕೊಂಡಿನಿ. ಭಾಳ ದಿವಸ ಆಯ್ತು ಒಟ್ಟ ಮಾಡಿಲ್ಲ ಹೆಸರು ಬ್ಯಾಳಿ ಪಾಯಸ. ಸೊ ಹೆಸರು ಬ್ಯಾಳಿ ಪಾಯಸ, ಪಲ್ಯ, ಚಪಾತಿ, ಅನ್ನ ಎಲ್ಲ ಮಾಡಬೇಕು. ಬರೀ ನಾ ಯಾವ ರೀತಿಯಾಗಿ ಹೆಸರು ಬೇಳೆ ಪಾಯಸ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಂತೆ. ಇವತ್ತು ಪೂಜಾದ್ದೇನು ಕಂಪ್ಲೀಟಾಗಿ ಶೇರ್ ಮಾಡ್ಕೊಂಡಿಲ್ಲ ನೋಡ್ರಿ. ಯಾಕಂದ್ರೆ ಆಲ್ರೆಡಿ 2-3 ವಾರದ ಪೂಜಾ ವ್ಲಾಗ್ ಎಲ್ಲ ಶೇರ್ ಮಾಡ್ಕೊಂಡಿನಿ. ಮತ್ತು ನಿಮಗೂ ಬೋರ್ ಆಗ್ಬೋದು. ಹಾಗಾಗಿ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ. ಮಾಡಬಾರ್ದು ಅಂದ್ಕೊಂಡಿದ್ದೆ ವಿಡಿಯೋ. ಬಟ್ ಲಾಸ್ಟ್ ವಾರ ಶ್ರಾವಣ ಶುಕ್ರವಾರ ಲಾಸ್ಟ್ ಕೊನೆಯ ವಾರ ನೋಡ್ರಿ ಎಷ್ಟು ಜಲ್ದಿ ಶ್ರಾವಣ ಮುಗೀತು. ಪೂಜಾ ಒಂಥರ ಖುಷಿ ಅನ್ನಿಸ್ತಿತ್ತು ನಮ್ಗೆ. ವಾರ ಪೂಜೆ ಮಾಡೋದೇನೋ ಖುಷಿ ಫುಲ್. ಲಕ್ಷ್ಮೀ ಪೂಜೆ ಮಾಡಬೇಕು ನಾಳೆ ಬೆಳಗ್ಗೆ ಅಂತೇಳಿ ರಾತ್ರಿನೇ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಿದ್ವಿ. ಎಲ್ಲ ಬಜಾರಕ್ಕೆ ಹೋಗಿ ತರೋದು ಮಾಡೋದು ಒಂಥರ ಏನೋ ಖುಷಿ ನೋಡ್ರಿ ಪೂಜೆ ಮಾಡೋಕ್ಕೆಲ್ಲ. ಬಟ್ ಇದು ಲಾಸ್ಟ್ನೇ ಶುಕ್ರವಾರ. ಇನ್ನು ಮೇಲೆ ಶುಕ್ರವಾರ ಪೂಜೆ ಶ್ರಾವಣದ ಮುಗೀತ್ರಿ. ಇದು ಲಾಸ್ಟ್ ವಾರ. ಸೊ ಮಾಡಿದೆ. ಈಗ ಬರೀ ಅಡುಗೆ ಮಾಡೋಣಂತ. ಇಲ್ಲಿ ನೋಡ್ರಿ ಹೆಸರು ಬೇಳೆ ಕುದಿಸ್ಕೊಂಡೇನಿ. ಸ್ವಲ್ಪ ಹಾಕಿದ್ದೆ, ಭಾಳ ಏನಿಲ್ಲ. ಇದು ಭಾಳ ಆಗ್ತೈತ್ರಿ ಪಾಯಸ. ಇದ್ರೊಳಗೆ ಈಗ ಬೆಲ್ಲ ಹಾಕಿ ಕುದಿಸ್ಬೇಕು. ಬೆಲ್ಲ, ಹಾಲು. ಫಸ್ಟ್ ಬೆಲ್ಲ ಹಾಕಿ ಕುದಿಸ್ಕೋಬೇಕ್ರಿ. ನಮ್ಗೆ ಎಷ್ಟು ಬೆಲ್ಲ ಬೇಕಲ್ಲ ಅಷ್ಟು ಹಾಕಿ ಕುದಿಸ್ಕೊಂಡು ಆಮೇಲೆ ಹಾಲು ಮತ್ತು ತುಪ್ಪದೊಳಗೆ ಬಾದಾಮ, ಗೋಡಂಬಿ ಎಲ್ಲನೂ ತುಪ್ಪದೊಳಗೆ ಹುರ್ಕೊಂಡು ತುಪ್ಪದ ಸಮೇತ ಇದ್ರೊಳಗೆ ಹಾಕಬೇಕು. ಏಲಕ್ಕಿ ಪುಡಿ ಅದು. ಸೊ ಮಸ್ತ್ ಆಗ್ತೈತ್ರಿ ಹೆಸರುಬೇಳೆ ಪಾಯಸ. ಸೊ ಇವತ್ತಿನ ಸ್ಪೆಷಲ್ ಹೆಸರುಬೇಳೆ ಪಾಯಸ ಮಾಡ್ತೀನಿ. ಆಮೇಲೆ ಒಂದು ಸ್ವಲ್ಪ ಚಾಕ್ ಇಟ್ಕೊಂಡ್ಬಿಡ್ತೀನಿ ರೀ. ಚಾನೇ ಕುಡ್ದಿಲ್ಲ ಇನ್ನು. ಚಾಕ್ ಇಟ್ಕೊಂಡು ಆಮೇಲೆ ಸಿಗ್ತೀನಂತ ನಿಮಗೆ. ಈಗ ಮೊದಲನೇದಾಗಿ ಈ ಕಡೆ ಚಾಕ್ ಇಟ್ಕೊಂಡ್ಬಿಡ್ತೀನಿ ರೀ. ಈ ಥರ ಶುಕ್ರವಾರ ಪೂಜಾದಿದ್ದಾಗ ನಾನು ಚಹಾ ಕುಡಿಯೋಂಗಿಲ್ಲ. ಎಲ್ಲ ಪೂಜೆ ಮುಗಿಯನೇ ಕುಡಿತೀನಿ. ಇಲ್ಲಾಂದ್ರೆ ಬೆಳಗ್ಗೆ ಸ್ನಾನ ಮುಗಿಸ್ ಕೂಡಲೇ ಕುಡಿತೀನಿ. ಉಳ್ಕಿ ಟೈಮ್ ಏನಿಲ್ಲ. ಎದ್ದು ಕೂಡಲೇ ನನಗೆ ಬ್ರಷ್ ಮಾಡಿದ್ಮೇಲೆ ಚಹಾ ಬೇಕು ನೋಡ್ರಿ. ಚಹಾ ಇರ್ಲಿಕ್ಕೆ ನಡೆಯಂಗಿಲ್ಲ. ಒಂದು 2-3 ಸಲ ಆದರೂ ಮುಂಜಾನೆ ಕುಡಿತೀನಿ ನಾನು ಚಹಾ. ಈಗ ಈ ಕಡೆ ಚಾಕ್ ಇಟ್ಕೊಂಡು ಆ ಕಡೆ ಹೆಸರು ಬೇಳೆ ನೋಡ್ರಿ ಬೆಳಗ್ಗೆ ಎದ್ದು ಕೂಡಲೇ ಕುದಿಸ್ಕೊಂಡು ಇಟ್ಕೊಂಡಿನಿ. ಒಂದು 5-6 ಸೀಟಿ ಹೊಡ್ಸೀನಿ. ಅಂದ್ರೆ ಹಣ್ಣು ಫುಲ್ ಕುದೀತದೆ. ಸೊ ಈಗ ಕುದಿಯಾನ ಒಂದು ಬೊಗಣಿ ಒಳಗೆ ತೊಗೊಳತ್ತೀನಿ ನೋಡ್ರಿ. ಇದನ್ನು ತಗೊಂಡು ಅದ್ರೊಳಗೆ ಈಗ ಬೆಲ್ಲ ಕುಟ್ಟಿ ಹಾಕ್ಕೋಬೇಕು ನೋಡ್ರಿ. ನಿಮ್ಗೆ ನೀವು ಎಷ್ಟು ತಿಂತಿರಲ್ಲ ಬೆಲ್ಲ ಅಷ್ಟು ಹಾಕ್ಕೋಬೇಕು. ಜಾಸ್ತಿ ಹಾಕೊಂಡ್ರು ಭಾಳ ಸ್ವೀಟ್ ಆಗಿಬಿಡ್ತದೆ. ಹಾಗಾಗಿ ನಾನು ಮೀಡಿಯಮ್ ಹಾಕ್ಕೊಳಕತ್ತೀನಿ. ಅದು ಹೆಸರು ಬೇಳೆ ಎಷ್ಟು ಐತಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ನಾನು ಬೆಲ್ಲ ಹಾಕ್ಕೊಳಕತ್ತೀನಿ. ಈಗ ಹಾಕ್ಕೊಂಡು ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡು ನಾವು ಸಣ್ಣ ಉರಿ ಒಳಗಿಟ್ಟು ಅದನ್ನು ಬೆಲ್ಲ ಕರ್ಗುವರೆಗೂ ತಿರುಗಾಡ್ಬೇಕು ನೋಡ್ರಿ. ಹಾಗೆ ಇಟ್ಟು ನಾವು ಬಿಟ್ಬಿಟ್ವಿ ಅಂದ್ರೆ ಕೆಳಗೆಲ್ಲ ಹೆಸರು ಬೇಳೆ ಅಂಟ್ಕೊಂಡ್ಬಿಡ್ತದ್ರಿ. ಅಂದ್ರೆ ಹೊತ್ತಿ ಬಿಡ್ತಾವೆ ಕೆಳಗೆಲ್ಲ ಬೊಗೋಣಿಗೆ ಹತ್ಕೊಂಡು. ಹಾಗಾಗಿ ನಾವು ಕೈ ಆಡಿಸ್ಕೋತೇ ಇರ್ಬೇಕು ರೀ, ತಿರುಗಾಡ್ಕೋತೇ ಇರಬೇಕು. ಇಲ್ಲಾಂದ್ರೆ ಹೊತ್ತು ಬಿಡ್ತದೆ. ಸೊ ಅದನ್ನೆಲ್ಲ ಪೂರ್ತಿ ಬೆಲ್ಲ ಕರಗಿಂದ ಆಮೇಲೆ ನಾವು ಹಾಲದು ಹಾಕಬೇಕು. ಹಾಲು ಒಡಿತದ ಅಂತಾರೆ ಬೆಲ್ಲದೊಳಗೆ ಹಾಕಿದ್ರೆ. ಬಟ್ ಫುಲ್ಲು ಕರಗಿಂದ ಏನು ಸಣ್ಣ ಉರಿ ಒಳಗಿಟ್ಟು ನಾವು ಹಾಲು ಹಾಕಿದ್ವಿ ಅಂದರೆ ಏನೂ ಒಡೆಯಂಗಿಲ್ಲ ನೋಡ್ರಿ. ನಾ ಈಗ ಶೇರ್ ಮಾಡ್ಕೋತೀನಿ ಎಲ್ಲ ನಿಮ್ಗೆ ಕಂಟಿನ್ಯೂ ಆಗಿ ತೋರಿಸ್ತೀನಿ ಮತ್ತು ನಿಮ್ಗೆ ಒಡಿತದೋ ಇಲ್ಲೋ ಅನ್ನೋದನ್ನು. ಈಗ ನೋಡ್ರಿ ಆ ಕಡೆ ಚಾಕ್ ಇಟ್ಕೊಂಡಿನಿ. ಆಮೇಲೆ ಅದೇ ಕುಕ್ಕರ್ ಒಳಗೆ ಬ್ಯಾಳಿಗೆ ಇಟ್ಕೊಳ್ತೀನಿ ಈಗ ಸಾರು ಮಾಡೋಕೆ. ಇವತ್ತು ಆ್ಯಕ್ಚುಲಿ ಸಾರು ಮಾಡಬಾರ್ದು, ಮಸಾಲೆ ರೈಸ್ ಮಾಡಬೇಕು, ಪಲಾವ್ ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಮನೆಯವ್ರಿಗೆ ಸಾರು ಇರಲಿಲ್ಲ ಅಂದ್ರೆ ನಡೆಯಂಗೆ ಇಲ್ಲ ನೋಡ್ರಿ. ಹಾಗಾಗಿ ಬ್ಯಾಳಿ ಸಾರು ಮಾಡ್ಕೊಳಕತ್ತೀನಿ. ಈಗ ಈ ಕಡೆ ತೊಗರಿಬೇಳೆ ಹಾಕಿ ಅದ್ರೊಳಗೆ ಒಂದು 3-4 ಟೊಮ್ಯಾಟೊ, ಅರಿಶಿನ ಅದೆಲ್ಲ ಹಾಕಿ ಕುದಿಯಕ್ಕೆ ಇಡಾಕತ್ತೀನಿ. ನನಗಂತೂ ಅಡುಗೆ ಒಳಗೆ ನೋಡ್ರಿ ಟೊಮ್ಯಾಟೊ ಇರ್ಲಿಕ್ಕಂದ್ರೆ ಅಡುಗೆನೇ ಮಾಡಲ್ಲ. ನಾ ಅಷ್ಟು ಟೊಮ್ಯಾಟೊ ಯೂಸ್ ಮಾಡ್ತೀನಿ. ಒಂದು 3-4 ಟೊಮ್ಯಾಟಿ ಹಾಕ್ತೀನಿ ನೋಡ್ರಿ ಬ್ಯಾಳಿ ಸಾರು ಒಳಗೆ. ಟೊಮ್ಯಾಟೊ ಜಾಸ್ತಿ ಹಾಕ್ಲಿಕ್ಕೆ ಅಡುಗೆ ರುಚಿನೇ ಆಗಲ್ಲ. ಹಾಗಾಗಿ ನಾನು ಜಾಸ್ತಿ ಟೊಮ್ಯಾಟೊ ಹಾಕಿ ಸಾರು ಪಲ್ಯ ಎಲ್ಲನೂ ಮಾಡ್ತೀನಿ. ಈಗ ಆ ಕಡೆ ನೋಡ್ರಿ ಚಾನು ಕುದಿಯಾಕತ್ತದ. ಈಗ ಚಹಾ ಸುಸ್ಕೊಂಡು ಚಹಾ ಕುಡಿತೀನಂತ. ಓಕೆ ಫ್ರೆಂಡ್ಸ್, ನೋಡ್ರಿ ಇವಾಗ ಚಹಾ ಕುಡ್ದಿದ್ದಾಯಿತು. ಅದಾಗ ನಾನು ನೆಕ್ಸ್ಟ್ ಇವಾಗ ಗೋಧಿ ಹಿಟ್ಟು ನಾದಿ ಇಡಾಕತ್ತೀನಿ ಚಪಾತಿ ಮಾಡಕ್ಕಂಥೇಳಿ. ನಾವು ಪಲ್ಯ ಸಾರು ಅದೆಲ್ಲ ಮಾಡ್ಕೊಳ್ತಾನೆ ಗೋಧಿ ಹಿಟ್ಟು ನೆನೆದು ಬಿಡ್ತದೆ ನೋಡ್ರಿ. ಒಂದು ಅರ್ಧ ಗಂಟೆ ಆಗ್ತದೆ. ಸೊ ಹಂಗಾಗಿ ಗೋಧಿ ಹಿಟ್ಟು ಕಲಿಸಿ ಇಡಾಕತ್ತೀನಿ. ಈ ಕಡೆ ಪಲ್ಯ ಸಾರು ಎಲ್ಲನೂ ಮಾಡ್ಕೊಳ್ಳೋದೈತಿ. ಇವಾಗ
ಮತ್ತು ಬೆಳಗ್ಗೆ ನಾಷ್ಟಕ್ಕೇನು ಮಾಡಿಲ್ಲ ನೋಡಿರಿ. ನಮ್ಮ ಮನೆಯವ್ರು ಹೊರಗಡೆನೇ ನಾಷ್ಟ ಮಾಡಿ ಬಂದಿದ್ರು. ಮತ್ತು ನನ್ನ ಮಗನಿಗೆ ಅಷ್ಟು ಮಾಡ್ತೀನಿ ನಾಷ್ಟ. ಅವ್ನು ಆದ ಕೂಡಲೇ ನಾಷ್ಟ ಆದ ಕೂಡಲೇ ಕರೆಕ್ಟ್ 11 ಗಂಟೆಗೆ ಅದು ನಿದ್ದಿಗೆ ಬಂದುಬಿಡ್ತಾನೆ ರೀ. ಸೊ ಅವನಿಗೆ ಮನಗಿಸಿ ಬಂದೆ. ಸೊ ಮನಗಿಸಿ ಇವಾಗ ಈ ಕಡೆ ಎಲ್ಲ ಅದು ಹೆಸರು ಬೇಳೆ ಆಮೇಲೆ ಬೆಲ್ಲ ಎಲ್ಲ ಅದನ್ನು ಕುದಿಸ್ಕೊಂಡೆ ನೋಡಿರಿ. ಕುದಿಸ್ಕೊಳ್ದಾಗಿಂದ ಅದರೊಳಗೆ ಹಾಲು ಹಾಕಿದೆ ಒಂದು ಪಾವು ಲೀಟ್ರಷ್ಟು ಹಾಲು ಹಾಕ್ಬೇಕು ನೋಡಿರಿ. ಹಾಲು ಹಾಕಿ ಅದೊಂದು 5 ನಿಮಿಷ ಕುದಿಸ್ಕೊಂಡು ನೆಕ್ಸ್ಟ್ ಅದರೊಳಗೆ ನೋಡಿರಿ ಈಗ ತುಪ್ಪ ಹಾಕಿ ನಾನು ಗೋಡಂಬಿ ಅದೆಲ್ಲ ಹಾಕಾಕತ್ತೀನಿ. ಇಲ್ಲಿ ನೋಡಿರಿ ಇದು ತುಪ್ಪ ಏನು ತೋರಿಸಿದೆ ಅಲ್ಲ, ನಿನ್ನೆ ಮಮ್ಮಿ ಕೊಟ್ಟು ಕಳ್ಸ್ಯಾರ ನೋಡಿರಿ. ಯಾವಾಗೂ ನಾನು ಕೊಂಡು ತೊಗೊಳಂಗೆ ಇಲ್ಲ ಹೊರಗಿಂದು, ಮಮ್ಮಿನೇ ಕೊಟ್ಟು ಕಳಿಸಿರ್ತಾರೆ. ಮಮ್ಮಿ ಒಂದು 1.5 ಲೀಟ್ರ್ ಹಾಲು ತೊಗೋತಾರೆ, ಫುಲ್ಲು ಗಟ್ಟಿ ಹಾಲು, ಎಮ್ಮೆ ಹಾಲು. ಅದರೊಳಗಿಂದನೇ ತುಪ್ಪ ತೆಗೆದು ನನಗೆ ಯಾವಾಗೂ ಕೊಟ್ಟು ಕಳಿಸ್ತಾರೆ. ಸೊ ನಿನ್ನೆ ನನ್ನ ಕಡೆಯಿಂದ ಕೊಟ್ಟು ಕಳಿಸ್ಯಾರ. ಈಗ ಅದೇ ತುಪ್ಪ ಒಂದು 2 ಟೀ ಸ್ಪೂನ್ ಅಷ್ಟು ಹಾಕಿ ಅದರೊಳಗೆ ಗೋಡಂಬಿ ಮತ್ತು ಬಾದಾಮ ಎಲ್ಲನೂ ಸ್ವಲ್ಪ ಜಜ್ಕೊಂಡು ಹಾಕೋತೀನಿ ನೋಡ್ರಿ. ನಾ ಅಂದ್ರೆ ಸಣ್ಣ ಮಕ್ಕಳದು ಇದ್ರೆ ತಿಂದುಬಿಡ್ತಾರೆ, ಇಲ್ಲಿಕಂದ್ರೆ ಅವು ಬಾಯಿ ಒಳಗೆ ಬಂದು ಅಂದ್ರೆ ಒಗೆದು ಬಿಡ್ತಾರೆ. ಸೊ ಹಾಗಾಗಿ ನನ್ನ ಮಗನ ಸಲುವಾಗಿ ಸ್ವಲ್ಪ ಪುಡಿ ಮಾಡಿ ಹಾಕ್ತೀನಿ ನಾನು. ಈಗ ತುಪ್ಪ ಕಾಯಿಸಿ ಅದರೊಳಗೆ ಅವು ಗೋಡಂಬಿ ಬಾದಾಮ ಮನೋಕ್ ಎಲ್ಲನೂ ಹಾಕಿ ಸ್ವಲ್ಪ ಕೆಂಪಾಗಿ ಹುರ್ಕೊಂಡು ಇದ್ರೊಳಗೆ ಹಾಕ್ಬಿಡೋದು ನೋಡ್ರಿ. ಹೆಸರುಬೇಳೆ, ಹಾಲು, ಬೆಲ್ಲ ಮತ್ತು ಈ ಡ್ರೈ ಫ್ರೂಟ್ಸ್, ತುಪ್ಪ ಇಷ್ಟಿದ್ರೆ ಹೆಸರುಬೇಳೆ ಪಾಯಸ ರೆಡಿ ಆಗ್ತದೆ. ಟೇಸ್ಟ್ ಅಂತೂ ಭಾಳ ಮಸ್ತ್ ಇರ್ತದೆ ನೋಡಿರಿ. ನಾ ಆಲ್ಮೋಸ್ಟ್ ಈಗ ಮಾಡೇ ಒಂದು 5-6 ತಿಂಗಳಾಯ್ತು. ಅದಾಗಿಂದ ಒಟ್ಟು ಮಾಡಿದ್ದೇ ಇಲ್ಲ. ಇವತ್ತು ಹೆಂಗೂ ಹೋಳಿಗೆ ಮಾಡೋಕತ್ತಿಲ್ಲ, ಅದ್ರ ಬದಲು ಇದು ಹೆಸರುಬೇಳೆ ಪಾಯಸ ಮಾಡಿದ್ರೆ ಆತಂಥೇಳಿ ಮಾಡತ್ತೀನಿ. ಆಲ್ಮೋಸ್ಟ್ ನಾ ಏನಾರು ಈ ಥರ ಅಮಾವಾಸ್ಯೆ ಹುಣ್ಣಿಮೆ ಇದು ಇದ್ದಾಗ ಶಾವಿಗೆ ಪಾಯಸ ಮಾಡ್ತೀನಿ ಜಾಸ್ತಿ. ಈಗ ಹೆಸರುಬೇಳೆ ಪಾಯಸ ನೆನಪಾತು ನೋಡಿರಿ, ಹಾಗಾಗಿ ಮಾಡಿದ್ರಾಯ್ತು. ಎಲ್ಲ ಐತೆ ಹೆಂಗಾದ್ರೂ ಹೆಸರುಬೇಳೆನೂ ಅದಾವ, ತುಪ್ಪ ಎಲ್ಲ ಐತೆ ಅಂತೇಳಿ ಮಾಡತ್ತೀನಿ. ನೀವು ಒಂದು ಸಲ ಮಾಡಿ ನೋಡಿರಿ, ಮಸ್ತ್ ಆಗ್ತದೆ ಟೇಸ್ಟ್. ಹಾಲು ಎಷ್ಟು ಒಂದು ಪಾವು ಲೀಟ್ರ್ ಮ್ಯಾಗ ಹಾಕ್ರಿ ನೀವು, ಅಂದ್ರೆ ಮಸ್ತ್ ಆಗ್ತದೆ ಟೇಸ್ಟ್. ಸೊ ಎಲ್ಲ ಹಾಕಿ ಈಗ ನಾನು ತುಪ್ಪ, ಈ ಗೋಡಂಬಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷದವರೆಗೂ ಕುದಿಸಿದ್ವಿ ಅಂದ್ರೆ ಮುಗೀತು ನೋಡಿರಿ, ಹೆಸರುಬೇಳೆ ಪಾಯಸ ರೆಡಿ ಆಗ್ತದೆ. ನೀವು ಮಾಡ್ರಿ, ಒಮ್ಮೆ ಟ್ರೈ ಮಾಡಿ ತಿಂದು ಹೇಳ್ರಿ ನನಗೆ ಹೆಂಗಾಗಿತ್ತು ಹೆಸರುಬೇಳೆ ಪಾಯಸ ಅಂಥೇಳಿ. ಮತ್ತು ನೆಕ್ಸ್ಟ್ ಈ ಕಡೆ ನಾನು ಹಾಗೆ ಬ್ಯಾಳೆ ಒಗ್ಗರಣೆ ಹಾಕೊಳಕತ್ತೀನಿ, ಬೆಳ್ಳುಳ್ಳಿದು ಹಾಕ್ಕೊಂಡು. ನನ್ನ ಮಗನ ಸಲುವಾಗಿ ಒಂದು ಸ್ವಲ್ಪ ಸಪ್ಪಗೆ ಮಾಡ್ತೀನಿ ನೋಡಿರಿ. ಕೆಂಪು ಖಾರ ಸ್ವಲ್ಪ ಹಾಕಿ ನಾನು ಒಗ್ಗರಣೆ ಕೊಡ್ತೀನಿ, ಜಾಸ್ತಿ ಖಾರ ಹಾಕೋಂಗಿಲ್ಲ. ಫಸ್ಟ್ ಅವನಿಗೆ ಮಾಡಿ ತೆಗೆದು ಆಮೇಲೆ ನಾನು ಅದರೊಳಗೆ ಇನ್ನೊಂದು ಸ್ವಲ್ಪ ಖಾರ ಹಾಕೋತೀವಿ ನಮ್ಮ ಸಲುವಾಗಿ. ಇದು ನೋಡಿರಿ ಸಾಂಬಾರು ಪೌಡ್ರ್ ತೋರ್ಸಾತೀನಿ ನಿಮಗೆ. ಇದನ್ನು ನಮ್ಮ ಮನೆ ಕೆಳಗಿನವರು ಬೆಂಗಳೂರದವ್ರು ಅದಾರ. ಸೊ ಅವ್ರು ಮಮ್ಮಿ ಮಾಡಿ ಕಳಿಸಿದ್ದತ್ತದು ಸಾಂಬಾರು ಪೌಡ್ರ್. ಆ ಕಡೆ ಬೆಂಗಳೂರು ಸೈಡ್ ಎಲ್ಲ ಮನೆಯೊಳಗೆ ಮಾಡ್ತಾರಲ್ಲ, ಹಾಗಾಗಿ ಅವರು ಸಾಂಬಾರು ಪೌಡ್ರ್ ಕೊಟ್ಟಿದ್ರು ನನಗೆ. ಸೊ ನೋಡಿರಿ ಹೆಂಗಾಗೈತೆ ಅಂಥೇಳಿ ಇವತ್ತು ಅದನ್ನು ಹಾಕಿ ನಾನು ಸಾಂಬಾರು ಮಾಡಕತ್ತೀನಿ. ಅಷ್ಟೊತ್ತಿಗೆ ನನ್ನ ಮಗನೂ ಎದ್ದೇ ಬಿಟ್ಟ ನೋಡಿರಿ. ಭಾಳ ಒಂದು ಅರ್ಧ ತಾಸು ಅಷ್ಟೇ ಮಲ್ಕೊಂಡ, ಆಮೇಲೆ ಅವ ಎದ್ದು ಬಂದುಬಿಟ್ಟ. ಸೊ ಇರಲಿ ಬಿಡು, ಹೆಂಗೂ ಒಮ್ಮೆ ಮತ್ತು ಊಟ ಮಾಡಿ ಮನಗಿಸಿದ್ರಾಯ್ತು ಅಂಥೇಳಿ ನಾನು ಹಾಗೆ ಅವನ ಜೊತೆ ಮಾತಾಡ್ಕೋತ ಅಡುಗೆ ಮಾಡಕತ್ತೀನಿ. ಸೊ ಸಾರು ಒಗ್ಗರಣೆ ಹಾಕಿ ಆಮೇಲೆ ಪಲ್ಯಕ್ಕೆ ಒಂದಿಷ್ಟು ಮಾಡ್ತೀನಿ. ಪಲ್ಯ ಮಾಡಿದ್ರೆ ಆಯ್ತು ನೋಡಿರಿ. ಅನ್ನಕ್ಕೆ ಇಟ್ಬಿಟ್ಟೆ ಅಂದರೆ ಚಪಾತಿ ಅಷ್ಟು ಮಾಡಿಬಿಡ್ದು. ಸೊ ಅಡುಗೆ ಏನು ಭಾಳ ತತ್ತಂಗಿಲ್ಲ ರೀ, ನಾ ಮಾಡೋದು ಜಲ್ದಿನೇ ಆಗ್ತದೆ. ಬಟ್ ಮಾಡೋಕೆ ಬೇಜಾರು ನೋಡಿರಿ. ನನ್ನ ಮಗನ ಜೊತೆ ಅವನು ಅಳೋದು, ಬಾ ಹೊರಗೆ ಕೊಡೋನು ಅಂತ ಈ ಥರ ಕಾಡ್ತಿರ್ತಾನೆ. ಹಾಗಾಗಿ ಆ ಟೈಮ್ ಒಳಗೆ ನನಗೆ ಅಡುಗೆ ಮಾಡೋಕ್ಕೆ ಬೇಜಾರಾಗಿಬಿಡ್ತದೆ. ಸೊ ಈಗ ನೋಡಿರಿ ಜಲ್ದಿನೇ ಎಲ್ಲ ಅಡುಗೆನೂ ಆಯ್ತು. ಈಗ ಸಾರು ಒಗ್ಗರಣೆನೂ ಹಾಕಿದೆ ಈ ಕಡೆ. ಆ್ಯಂಡ್ ಪಲ್ಯಕ್ಕೆ ನೋಡಿರಿ, ಇಲ್ಲಿ ನಾನು ಕಾಬೂಲ್ ಕಡ್ಲಿ ಅಂತಾರಲ್ಲ ಅದನ್ನು ನೆನೆ ಹಾಕಿ ಇಟ್ಟಿದ್ದೆ ನಿನ್ನೆನೆ. ಚಪಾತಿ ಜೊತೆ ಚಲೋ ಆಗ್ತದೆ ಪಲ್ಯ ಅಂತೇಳಿ. ಸೊ ಇದನ್ನು ನೆನೆಸಿ ಹಾಕೊಂಡಿನಿ. ಆಮೇಲೆ ಒಂದು ಉಳ್ಳಾಗಡ್ಡಿ ಹೊಳ್ಕೊಂಡು ಇಟ್ಕೊಂಡು ನೋಡಿರಿ. ಮತ್ತು ಈ ಕಡೆ ಅದು ಕಾಬೂಲ್ ಕಡ್ಲಿ ಪಲ್ಯ ಮಾಡೋಕೆ ನಾನು ಒಂದು ಸ್ವಲ್ಪ ಕೊಬ್ಬರಿ, ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ, ಟೊಮ್ಯಾಟೊ 1-2 ಟೊಮ್ಯಾಟೊ ಹಾಕಿ ಈಗ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿನಿ. ಈಗ ಏನಿಲ್ಲ ರೀ, ಅದು ಕುಕ್ಕರ್ ಒಳಗೆ ಎಣ್ಣೆ ಹಾಕಿ ಮತ್ತು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ, ಒಂದು ಉಳ್ಳಾಗಡ್ಡಿ ಒಗ್ಗರಣೆ ಕೊಟ್ವಿ ಅಂದ್ರೆ ಆಯಿತು, ಪಲ್ಯ ರೆಡಿ ಆಗ್ತದೆ. ಸ್ವಲ್ಪ ನೀರು ಹಾಕಿ ಇಟ್ವಿ ಅಂದ್ರೆ ಕುಕ್ಕರ್ ಒಳಗೆ ಮಾಡ್ಕೊಂಡ್ರೆ ಹಣ್ಣು ಕುದಿತಾವೆ ನೋಡ್ರಿ ಅವು, ಇಲ್ಲಾಂದ್ರೆ ಅಷ್ಟೊಂದು ಕುದಿಯಲ್ಲ, ಲೇಟ್ ಆಗ್ತದೆ ಬೊಗೋಣಿ ಒಳಗಂದ್ರೆ. ಸೊ ಹಂಗಾಗಿ ನಾನು ಕುಕ್ಕರ್ ಒಳಗೆ ಒಗ್ಗರಣೆ ಹಾಕ್ಕೊಂಡು ಈಗ ಇಡ್ತೀನಿ. ಮತ್ತು ಈ ಕಡೆ ಸಾರನೂ ರೆಡಿ ಆಯ್ತು ನೋಡಿರಿ. ಸೊ ಅಡುಗೆ ಆಲ್ಮೋಸ್ಟ್ ಮುಗೀತು. ಪಲ್ಯ ಒಂದು 2-3 ಸೀಟಿ ಹೊಡ್ಸಿದ್ದೆ ಅಂದ್ರೆ ಪಲ್ಯನೂ ಆಗ್ಬಿಡ್ತದೆ. ಆಮೇಲೆ ಚಪಾತಿ ಅಷ್ಟು ಮಾಡ್ಕೊಂಬಿಡೋದು ನೋಡಿರಿ.
ಓಕೆ ಫ್ರೆಂಡ್ಸ್, ನೋಡ್ರಿ ಇವಾಗ ಪಲ್ಯಕ್ಕೂ ಒಗ್ಗರಣೆನೂ ಹಾಕ್ಕೊಂಡಿನಿ. ಈಗ ಇದ್ರೊಳಗೆ ಕೆಂಪು ಖಾರ ಆಮೇಲೆ ಮಸಾಲೆ ಖಾರ ಹಾಕಿ ಅದೇನು ಮಿಕ್ಸಿ ಒಳಗೆ ಜಾರ್ ಒಳಗೆ ರುಬ್ಕೊಂಡಿಲ್ಲ ಮಸಾಲೆ, ಅದನ್ನು ಹಾಕಿ ಒಂದು 2 ನಿಮಿಷ ಅಳಗಾಡಿಸಿ ಅದು ಕಾಬೂಲ್ ಕಡಲೆ ಹಾಕಿ ಸ್ವಲ್ಪ ನೀರು ಹಾಕಿ ಮುಚ್ಚಿದ್ವಿ ಅಂದ್ರೆ ಪಲ್ಯನೂ ರೆಡಿ ಆಗ್ತದೆ. ಸೊ ಫ್ರೆಂಡ್ಸ್, ನಿಮ್ಮ ಎಲ್ಲರ ಕ್ವಶನ್ಗೂ ಆನ್ಸರ್ ಕೊಡೋ ಅಂಥ ಸಮಯ ಬಂತು. ಒಂದು 2-3 ಜನ ನನಗೆ ಮ್ಯಾಗ ಡೈಲಿ ನಾ ಏನು ವ್ಲಾಗ್ ಅಪ್ಲೋಡ್ ಮಾಡ್ತೀನಿಲ್ಲ ಅದ್ರೊಳಗೆ ಒಂದರೇ ಕಮೆಂಟ್ ಹಾಕ್ತೀರಿ, ಪವಿತ್ರನ ಡೆಲಿವರಿ ಆಯ್ತೇನು ಅಂಥೇಳಿ. ಈಗ ಹೊಸದಾಗಿ ನೋಡಕತ್ತವ್ರು ವ್ಯೂವರ್ಗೆ ಗೊತ್ತಿರಲ್ಲ ಪವಿತ್ರ ಅಂದರೆ ಯಾರಂತ. ಪವಿತ್ರ ಅಂದರೆ ನಮ್ಮ ನೆಗಣಿ ನೋಡ್ರಿ, ನಮ್ಮ ಮೈದ್ನನ ಹೆಂಡತಿ. ಸೊ ಅಕ್ಕಿನ ಡೆಲಿವರಿ ಆಯ್ತೇನೋ ಅಂತ ಕೇಳಿದ್ರಿ. ಇವತ್ತಿನ ವ್ಲಾಗ್ ಒಳಗೆ ನಾನು ಇವತ್ತಿನ ದಿನನೇ ನಾನು ಒಂದು ಸಿಹಿ ಸುದ್ದಿನ ಹೇಳ್ತೇನೆ ಅಂತ ಹೇಳಿದ್ದೆ ಆಗಲೇ. ಸೊ ನೋಡ್ರಿ, ನಾವು ಎಲ್ಲರೂ ನಮ್ಮ ಮನೆ ಒಳಗೆ ಈ ಲಾಸ್ಟ್ ಪೂಜೆ ಆಗ್ತದೋ ಇಲ್ಲೋ ಅಂದ್ಕೊಂಡಿದ್ವಿ. ಯಾಕಂದ್ರೆ ಪವಿತ್ರನ ಡೆಲಿವರಿ ಡೇಟ್ ಹತ್ರ ಬಂದಿತ್ತು. ಇದೇ ದಿನ ಅಂದ್ರೆ 30ನೇ ತಾರೀಕೆ ಆಕಿಂದು ಡೆಲಿವರಿ ಡೇಟ್ ಕೊಟ್ಟಿದ್ರು. ಸೊ ಹಂಗಾಗಿ ನಾವು ನಮ್ಮ ಮನೆಯೊಳಗೆಲ್ಲ ಡೆಲಿವರಿ ಆದ್ರೆ ನಾವು 7 ದಿನದವರೆಗೂ ಯಾವುದೂ ಪೂಜೆ ಮಾಡೋಂಗಿಲ್ಲ, ದೀಪನೂ ಹಚ್ಚಂಗಿಲ್ಲ ರೀ ಮನೆಯೊಳಗೆ. ಹಾಗಾಗಿ ಈ ಪೂಜೆ ಆಗ್ತದೋ ಇಲ್ಲೋ ಮುಗೀತದೋ ಇಲ್ಲೋ ಅಂದ್ಕೊಂಡೇ ಪೂಜೆ ಮಾಡತ್ತಿದ್ವಿ ಎಲ್ಲರೂ. ಫೈನಲಿ ಪೂಜೆ ಆಯ್ತು ರೀ, ಬೆಳಗಿನ ಪೂಜೆ ಆಯಿತು, ಮಧ್ಯಾಹ್ನ ಪೂಜೆ. ಇದೇನು ಎಲ್ಲ ಅಡುಗೆ ಮುಗಿಸಿದ್ವಿ, ಎಲ್ಲ ಮುಗಿಸಿ ಆಮೇಲೆ ವಾಪಸ್ ಸಾಯಂಕಾಲ ವಿಡಿಯೋ ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಬಟ್ ಏನಾಯ್ತಂದ್ರೆ ಅಡುಗೆ ಮಾಡಿ ನಮ್ಮ ಮನೆಯವರು ಎಲ್ಲರೂ ಊಟ ಮಾಡಿದ್ರು, ಎಲ್ಲ ವಾಪಸ್ ಆಫೀಸ್ಗೆ ಹೋದರು. ಸೊ ಇದೆಲ್ಲ ಆಗಿಂದ ಸಾಯಂಕಾಲ ನಮಗೆ 6 ಗಂಟೆಗೆ ಕಾಲ್ ಬತ್ರಿ, ನಮ್ಮ ಅತ್ತೆಯವರು ಕಾಲ್ ಮಾಡಿದ್ರು ನನಗೆ. ಸೊ ಫೈನಲಿ ಪವಿತ್ರನ ಡೆಲಿವರಿ ಆಯಿತು ಅಂಥೇಳಿ ಕಾಲ್ ಬಂತು. ಸೊ ನೋಡ್ರಿ, ಲಕ್ಷ್ಮೀ ಪೂಜೆ ದಿನನೇ ಶುಕ್ರವಾರದ ಕೊನೆಯ ಶುಕ್ರವಾರ ದಿನನೇ ಅಕ್ಕಿನ ಡೆಲಿವರಿ ಆಯಿತು. ಹಾಗಾಗಿ ನಾವು ಸಾಯಂಕಾಲ ಪೂಜೆ ವಾಪಸ್ ಮಾಡಲಿಲ್ಲ, ಅಂದ್ರೆ ಮಾಡಬಾರ್ದಂತ. ಡೆಲಿವರಿ ಮನೆಯೊಳಗಾದ್ರೆ 7 ದಿನ ಇನ್ನೂ ನಾವು ದೀಪನೂ ಹಚ್ಬಾರ್ದಂತ. ಹಾಗಾಗಿ ನಾನು ಅಲ್ಲೇ ಸ್ಟಾಪ್ ಮಾಡಿದೆ ವಿಡಿಯೋ. ನೆಕ್ಸ್ಟ್ ಸಾಯಂಕಾಲದ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಫೈನಲಿ ನೋಡ್ರಿ, ಪವಿತ್ರನ ಡೆಲಿವರಿ ಆಯಿತು. ನಮ್ಮ ಮನೆಗೆ ಲಕ್ಷ್ಮಿ ಬಂದ್ಲು, ಅಂದ್ರೆ ಹೆಣ್ಣು ಪಾಪು ಆಗೈತ್ರಿ ಪವಿತ್ರಾಗ. ನಮ್ಮ ಶ್ರೀನಾಗ ತಂಗಿ ಹುಟ್ಟಿಲ್ಲ ನೋಡ್ರಿ. ಸೊ ಖುಷಿ ವಿಚಾರ, ಶುಕ್ರವಾರ ಲಕ್ಷ್ಮೀ ಪೂಜೆ ದಿನನೇ ನಮ್ಮ ಮನೆಯೊಳಗೆ ಡೆಲಿವರಿ ಆಯಿತು. ನಿಮಗೂ ಖುಷಿ ಆಗಿರ್ತದ ಅಂತ ಅನ್ಕೋತೀನಿ. ನೀವು ಆಲ್ಮೋಸ್ಟ್ ಸಾಕಷ್ಟು ವಿಡಿಯೋ ಒಳಗೆ ಕೇಳ್ತಿದ್ರಿ ಡೆಲಿವರಿ ಆಯ್ತಾನೆ ಅಂಥೇಳಿ. ಬಟ್ ನಾನು ರಿಪ್ಲೈ ಮಾಡ್ತಿದ್ದೆ, ಇನ್ನೂ ಇಲ್ಲ ರೀ ಅಂಥೇಳಿ. ಆದರೂ ನೀವು ದಿನಾಲೂ ಕೇಳ್ತಿದ್ರಿ. ಬಟ್ ನೋಡ್ರಿ, ಫೈನಲಿ ನೀವು ಕೇಳ್ತಿರೋ ಹಂಗೆ ಪವಿತ್ರನ ಡೆಲಿವರಿ ಶುಕ್ರವಾರದ ದಿನ ಆಗೈತಿ. ಇದು ಒಂದು 3-4 ದಿನ ಲೇಟಾಗಿ ಅಪ್ಲೋಡ್ ಮಾಡತ್ತೀನಿ ನಾ ವಿಡಿಯೋ. ಸೊ ನೋಡ್ರಿ, ನಮ್ಮ ಮನೆಗೆ ಲಕ್ಷ್ಮಿ ಬಂದಾಳ, ನನಗೆ ಮಗಳು ಬಂದ್ಲು. ಐ ಹೋಪ್ ನಿಮ್ಗೆ ಖುಷಿಯಾಗಿರ್ತದಂತ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ನೋಡ್ರಿ, ಈಗ ಚಪಾತಿ ಮಾಡಿದೆ, 1-2 ಮಾಡಿದೆ. ಆಮೇಲೆ ನಮ್ಮ ಮನೆಯವ್ರು ನಮ್ಮ ಮತ್ತವ್ರಿಗೆ ಬಿಸಿ ಬಿಸಿ ಮಾಡ್ಕೊಡ್ಬೇಕತ್ತ. ಇನ್ನು ಬರೋ ಡೌಟ್ ಅಂದ್ರೆ ಮಧ್ಯಾಹ್ನ ಊಟಕ್ಕೆ. ಸೊ ಈಗ ನನ್ನ ಮಗನಿಗೆ ಈಗ ನನ್ನ ಮಗನಿಗೆ ಎಷ್ಟು ಊಟ ಮಾಡಿಸ್ತೀನಿ ರೀ. ಎಲ್ಲ ಗ್ಯಾಸ್ ಕಟ್ಟೆಲ್ಲ ಒರೆಸ್ಕೊಂಡೆ. ಮಾಡು ಹೊಸ ನೋಡ್ರಿ ಹೆಂಗೆ ಹಾಕ್ಯಾನೆಲ್ಲ. ಇಲ್ಲಿ ನೋಡ್ರಿ, ಇಲ್ಲೊಂದು ಗಾಡಿ ತಂದಾನ, ಸ್ಕೆಚ್ ಪೆನ್ ಒಗ್ದಾನ. ಇಲ್ಲಿ ನೋಡ್ರಿ, ಎಲ್ಲ ಹೆಂಗೆ ಸ್ಕೆಚ್ ಪೆನ್ ಅದೆಲ್ಲ ಹೆಂಗೆ ಹೋಗದ ನೋಡ್ರಿ. ಬರೀ ಎಲ್ಲ ಮನೆ ಕಿತ್ತದು. ಇಲ್ಲಿ ನೋಡ್ರಿ, ಸ್ಟ್ಯಾಂಡ್ ತೊಗೊಂಬರತ್ತಾಯಿ ಹೊರಗೆ. ಎದಕ್ಕೆ ಹಾಂ ಏನು ಮಾಡ್ತಿ ಹಾಯ್ ಮಾಡ್ತಿ? ಮಾಡಿಲ್ಲೇ ಮಾಡು, ಅಲ್ಲಿ ಬೇಡಪ್ಪ. ನೋಡ್ರಿ, ಅಲ್ಲಿ ಹಾಕ್ಬೇಕತ್ತ ಸ್ಟ್ಯಾಂಡಿಗೆ ಹಾಯ್ ಮಾಡ್ತಾನತ್ತ. ಏನು ಬೇಡ, ಹಾಯ್ ಸಾಕೀಗ. ಮಮ್ಮ ಮಾಡ್ತಿ? ಕುಂಡ್ರಿ ಹತ್ತು. ಈಗ ನೋಡ್ರಿ, ಈಗ ಊಟ ಮಾಡಿಸ್ತೀನಿ ಸದ್ಯವನಿಗೆ. ನಾನಂತೂ ಉಪವಾಸದೇನ್ರಿ, ನಂದೇನು ಊಟ ಇಲ್ಲ. ಇನ್ನೊಂದು ಸ್ವಲ್ಪ ಆಮೇಲೆ ಚಹಾ ಮಾಡ್ಕೊಂಡು ಕುಡಿದ್ಬಿಡ್ತೀನಿ. ನಮ್ಮ ಮನೆಯವರು ಬಂದ್ರೆ ಬರ್ತೀನಿ ಊಟಕ್ಕೆ, ಇಲ್ಲಾಂದ್ರೆ ಇಲ್ಲ. ಏನು ಕೂಡ ಹತ್ತು. ಅವ್ರು ಬಂದ ಕೂಡಲೇ ಅವ್ರಿಗೆ ಎಷ್ಟು ಚಪಾತಿ ಮಾಡಿಕೊಟ್ರೆ ಅಡುಗೆ ಅಂತ ಆಗೈತ್ರಿಲ್ಲ. ಈಗ ಅನ್ನಕ್ಕೆ ಅಷ್ಟೇ ಹಿಡ್ದೈತಿ ಕುಕ್ಕರ್ ಒಳಗೆ, ಅದು ಪಲ್ಯ ಆಗೈತಿ. ಈಗ ಅದು ಸೀಟಿ ಹೋಗಾನ ತೆಗೆದು ಅನ್ನಕ್ಕೆ ಇಟ್ಬಿಡ್ತೀನಿ. ಸೊ ಅಡುಗೆ ಎಲ್ಲ ಆಯಿತು. ಈಗ ನೀವು ಊಟ ಮಾಡಿಸ್ತೀನಿ ರೀ. ಊಟ ಮಾಡಿಸಿ ಆಮೇಲೆ ಒಂದು ಸ್ವಲ್ಪ ಮನೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಎಲ್ಲ ಎಲ್ಲಿ ಬೇಕಲ್ಲ ಎಲ್ಲ ಒಗೆದ್ಬಿಟ್ಟಾನ, ಕ್ಲೀನ್ ಮಾಡಿಕೊಂಡು ಮತ್ತು ಆಮೇಲೆ ಸಾಯಂಕಾಲ ಸಿಗ್ತೀನಿ ಮಮ್ಮಿ. ಇವತ್ತು ಮತ್ತೆ ಉಡಿಯೋದು ತುಂಬೋದೈತೆ ನೋಡ್ರಿ. ಇವತ್ತು ಲಕ್ಷ್ಮೀ ಪೂಜೆ ಇಲ್ಲ. ಸೊ ಉಡಿಯೋದು ತುಂಬಬೇಕು ಮುತ್ತೈದೆಯರಿಗೆ. ಸಾಯಂಕಾಲ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೋಡ್ರಿ, ಸಾಯಂಕಾಲ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ನಾ ಆಗಲೇ ಹೇಳ್ದಂಗೆ ನಮ್ಮ ಮನೆಯೊಳಗೆ ಡೆಲಿವರಿ ಆಗಿತ್ತಲ್ಲ, ಹಾಗಾಗಿ ನಾವು ದೀಪನೂ ಹಚ್ಚಲಿಲ್ಲ. ಮತ್ತು ಕೆಳಗಿನವ್ರ ಕಡೆಯಿಂದ ಕರೆಸಿ ದೀಪ ಹಚ್ಚಿದೆ ಸಾಯಂಕಾಲ. ಮತ್ತು ಉಡಿ ತುಂಬಲಿಲ್ಲ ನೋಡ್ರಿ. ಅದಾಗ ನಾ ಪವಿತ್ರನ ಕಡೆ ಹೋದ್ವಿ, ಹಾಸ್ಪಿಟ್ಲಿಗೆ ಹೋಗಿ ಮಾತಾಡಿಸಿ ಬಂದು ಈಗ ಊಟಕ್ಕೆ ಕೂತೀವಿ ನೋಡ್ರಿ ರಾತ್ರಿ. ಸೊ ಇದ್ರದ್ದು ಅಷ್ಟೇ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ. ಇವತ್ತಿನ ಸ್ಪೆಷಲ್ ಊಟ, ಬರೀ ಎಲ್ಲರೂ ಊಟ ಮಾಡೋಣ. ನಿಮಗೂ ಈ ಒಂದು
ಪವಿತ್ರನ ಡೆಲಿವರಿ ವಿಷಯ ಕೇಳಿ ಖುಷಿಯಾಗಿರ್ತದೆ ಅಂತ ಅನ್ಕೋತೀನಿ. ನಮ್ಮ ಮನೆಗೆ ನನ್ನ ಮಗಳು ಬಂದು ನೋಡ್ರಿ ಈಗ. ಸೊ ಇವತ್ತಿನ ವಿಡಿಯೋ ಒಳಗೆ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿಗ್ತೀನಿ ರೀ ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.